ಸುಸ್ವಾಗತ. ಈ ಅತ್ಯಾಧುನಿಕ ವೋಲ್ವೋ ಬಸ್ನಲ್ಲಿ ಲಭ್ಯವಾಗಿರುವ ಎಲ್ಲಾ ರಕ್ಷಣಾ ಸೌಕರ್ಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ಮೂಲಕ ನಿಮ್ಮ ಪ್ರಯಾಣವನ್ನು ಸುರಕ್ಷಿತ, ಸೌಕರ್ಯಯುತ ಹಾಗೂ ಇನ್ನಷ್ಟು ಉತ್ತಮಗೊಳಿಸುವುದು ನಮ್ಮ ಉದ್ದೇಶ. ನೀವು ಮಾಹಿತಿಯನ್ನ ತಿಳಿದುಕೊಳ್ಳುವುದು ನಿಮ್ಮ ಸುರಕ್ಷತೆಯಲ್ಲಿ ಸಹಕಾರಿಯಾಗಿರುತ್ತದೆ. ಯಾವುದೇ ಆಪತ್ಕಾಲದ ಪರಿಸ್ಥಿತಿಯಲ್ಲಿ ಈ ಸುರಕ್ಷತಾ ಕ್ರಮಗಳ ಬಗೆಗಿನ ನಿಮ್ಮ ತಿಳುವಳಿಕೆ ಮತ್ತು ಜ್ಞಾನ ತುಂಬಾ ಸಹಕಾರಿಯಾಗಿರುತ್ತದೆ. ಬಸ್ನ ಸುರಕ್ಷತಾ ಕ್ರಮದಲ್ಲಿ ಸರಿಯಾದುದನ್ನು ಮಾಡುವುದು ಮುಖ್ಯ ಪಾತ್ರ ವಹಿಸುತ್ತದೆ. ದಯವಿಟ್ಟು ಎಲ್ಲಾ ಭಾರವಾದ ಲಗೇಜ್ ಅನ್ನು ನಿಗದಿಪಡಿಸಲಾಗಿರುವ ಲಗೇಜ್ ಕಂಪಾರ್ಟ್ಮೆಂಟ್ಗಳಲ್ಲಿ ಇಡಿ. ನೀವು ತಂದಿರುವ ಕೈಚೀಲ ಮತ್ತು ಇನ್ನಿತರೆ ಚಿಕ್ಕ ಪುಟ್ಟ ವಸ್ತುಗಳನ್ನು ತಲೆಯ ಮೇಲ್ಗಡೆ ನೀಡಲಾಗಿರುವ ಸ್ಟೋರೇಜ್ ಏರಿಯಾದಲ್ಲಿ ಇರಿಸಿರಿ. ನಿಮ್ಮ ಸೀಟಿನ ಕೆಳಗೆ ಅಥವಾ ನಡೆದಾಡುವ ಸ್ಥಳದಲ್ಲಿ ಯಾವುದೇ ಲಗೇಜ್ ಅನ್ನು ಇಡಬಾರದು. ಮುಂದಿನ ಸಾಲಿನ ಸೀಟುಗಳಿಗೆ ಮತ್ತು ಕೊನೆಯ ಸಾಲಿನ ಮಧ್ಯದ ಸೀಟಿಗೆ ಸೀಟ್ ಬೆಲ್ಟ್ಗಳನ್ನು ನೀಡಲಾಗಿದೆ. ನೀವು ಕುಳಿತಿರುವಾಗ ಅದನ್ನು ಯಾವಾಗಲೂ ಧರಿಸಬೇಕಾದುದು ಅಗತ್ಯ. ತುರ್ತು ನಿರ್ಗಮನದ ಗಾಜನ್ನು ಒಡೆಯಲು ಬೇಕಾದ ಸುತ್ತಿಗೆ ಅಥವಾ ಇನ್ಯಾವುದೇ ಚೂಪಾದ ವಸ್ತು ಇದೆಯಾ ಎಂದು ನಿಮ್ಮ ಸುತ್ತಮುತ್ತ ನೋಡಿ ಪರೀಕ್ಷಿಸಿಕೊಳ್ಳಿ. ಜೊತೆಗೆ ಅಗ್ನಿಶಾಮಕ ಉಪಕರಣ ಮತ್ತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಗಮನಿಸಿ. ನೀವು ಸುರಕ್ಷತಾ ಮಾರ್ಗಸೂಚಿಯ ಮೊದಲನೇ ಹಂತವನ್ನು ಮುಗಿಸಿ ಮುಂದಿನ ಹಂತಕ್ಕೆ ತೆರಳಲು ತಯಾರಾಗಿದ್ದೀರಿ. ಯಾವುದೇ ಆಪತ್ಕಾಲೀನ ಪರಿಸ್ಥಿತಿಯಲ್ಲಿ ನೀವು ಡ್ರೈವರ್ ಮತ್ತು ಕೋ ಡ್ರೈವರ್ನ ಸೂಚನೆಗಳನ್ನು ಪಾಲಿಸಬೇಕು. ಬಸ್ ಅನ್ನು ಖಾಲಿಗೊಳಿಸಬೇಕಾದ ಸಂದರ್ಭ ಬಂದಾಗ ಶಾಂತವಾಗಿರಿ. ನಿಮ್ಮ ಸೀಟ್ ಬೆಲ್ಟ್ ಅನ್ನು ತೆಗೆಯಿರಿ, ಸೀಟನ್ನು ನೇರವಾಗಿಸಿ ಮತ್ತು ನಿಮ್ಮ ಹತ್ತಿರದ ನಿರ್ಗಮನದ ಬಳಿ ತೆರಳಿರಿ. ಒಂದು ವೇಳೆ ಡ್ರೈವರ್ ಮತ್ತು ಕೋ ಡ್ರೈವರ್ ನಿಮಗೆ ತುರ್ತು ನಿರ್ಗಮನದಲ್ಲಿ ಸಹಾಯ ಮಾಡುವುದು ಅಸಾಧ್ಯವಾದಲ್ಲಿ ನೀಡಲಾದ ಸುತ್ತಿಗೆಯನ್ನು ಉಪಯೋಗಿಸಿ ತುರ್ತು ನಿರ್ಗಮನದ ಚಿಹ್ನೆಯ ಗಾಜನ್ನು ಒಡೆಯಿರಿ. ಮುಂದಿನ ಸಾಲಿನ ಸೀಟಿನ ಪಕ್ಕದಲ್ಲಿರುವ ಗಾಜನ್ನಷ್ಟೇ ಅಲ್ಲದೆ ಎರಡೂ ಬದಿಯಲ್ಲಿರುವ ಯಾವುದೇ ಗಾಜನ್ನು ಸುತ್ತಿಗೆ ಅಥವಾ ಇನ್ಯಾವುದಾದರೂ ಚೂಪಾದ ವಸ್ತುವಿನಿಂದ ಒಡೆಯಬಹುದು. ಮೇಲ್ಛಾವಣಿಯ ದ್ವಾರವನ್ನು ಕೂಡ ತುರ್ತು ನಿರ್ಗಮನಕ್ಕಾಗಿ ಬಳಸಬಹುದು. ಅವನ್ನು ತೆರೆಯಲು ದ್ವಾರವನ್ನು ಎರಡೂ ಕೈಗಳಿಂದ ಮೇಲೆಕ್ಕೆತ್ತಿ ತಿರುಗಿಸಿ. ಅಗತ್ಯವಿದ್ದಲ್ಲಿ ಗಾಜನ್ನು ಬಸ್ನಲ್ಲಿ ನೀಡಲಾಗಿರುವ ಸುತ್ತಿಗೆ ಅಥವಾ ಇನ್ಯಾವುದಾದರೂ ಚೂಪಾದ ವಸ್ತುವಿನ ಸಹಾಯದೊಂದಿಗೆ ಒಡೆಯಿರಿ. 2 ಅಗ್ನಿಶಾಮಕ ಉಪಕರಣಗಳನ್ನು ಎಲ್ಲಾ ವೋಲ್ವೋ ಬಸ್ಗಳಲ್ಲಿ ಇರಿಸಲಾಗುತ್ತದೆ. ಒಂದು ಸಹಚಾಲಕನ ಸೀಟ್ನ ಪಕ್ಕದಲ್ಲಿ, ಮತ್ತೊಂದು ಕೊನೆಯ ಸಾಲಿನ ಮಧ್ಯದ ಸೀಟ್ನ ಕೆಳಗಿರಿಸಲಾಗುತ್ತದೆ. ಯಾವುದೇ ಬೆಂಕಿ ಉಂಟಾದ ಸಮಯದಲ್ಲಿ ಡ್ರೈವರ್ ಅಗ್ನಿಶಾಮಕ ಉಪಕರಣವನ್ನು ಉಪಯೋಗಿಸುವುದಕ್ಕೆ ಅವಕಾಶ ಮಾಡಿಕೊಡಿ. ಒಂದು ವೇಳೆ ನೀವು ಉಪಯೋಗಿಸಬೇಕಾದಲ್ಲಿ ಮೊದಲಿಗೆ ಸುರಕ್ಷತಾ ಸೀಲನ್ನು ತೆಗೆಯಿರಿ. ಪಿನ್ ಅನ್ನು ಹೊರಗೆ ತೆಗೆದು ಬೆಂಕಿಯತ್ತ ಗುರಿಯಿಟ್ಟು ಹಿಡಿಕೆಯನ್ನು ಅದುಮಿ. ಒಂದು ವೇಳೆ ಡ್ರೈವರ್ ಮತ್ತು ಕೋ ಡ್ರೈವರ್ ಸಹಾಯ ಮಾಡಲು ಅಸಾಧ್ಯವಾದರೆ ದಯವಿಟ್ಟು ಈ ಮಾಹಿತಿಯನ್ನು ಅನುಸರಿಸಿ. 1. ಈ ಹಿಡಿಕೆಯನ್ನು ತೆಗೆದು ಪ್ರಯಾಣಿಕರ ದ್ವಾರವನ್ನು ತೆಗೆಯಿರಿ. ಪ್ರಯಾಣಿಕರ ದ್ವಾರ ಜಾಮ್ ಆಗಿದ್ದಲ್ಲಿ ಅಗ್ನಿಶಾಮಕ ಉಪಕರಣದ ಸಹಾಯದಿಂದ ಗಾಜನ್ನು ಒಡೆಯಿರಿ. ಡ್ರೈವರ್ನ ಬಾಗಿಲನ್ನು ಕೂಡ ಸ್ಟೀರಿಂಗ್ ವೀಲ್ನ ಪಕ್ಕದಲ್ಲಿರುವ ಲಾಕ್ನ ಹಿಡಿಕೆಯನ್ನು ಈ ರೀತಿ ತೆಗೆಯುವ ಮೂಲಕ ತೆಗೆಯಬಹುದು. ಮೊದಲನೇ ಸಾಲಿನ ಎಡಗಡೆಯ ಸೀಟ್ನ ಮೇಲೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಕಿಟ್ಟನ್ನು ತೆರೆದು ನಿಮಗೆ ಬೇಕಾದ ಔಷಧಿಯನ್ನು ಉಪಯೋಗಿಸಬಹುದು. ಸುರಕ್ಷಿತ ಪ್ರಯಾಣಕ್ಕಾಗಿ ಧೂಮಪಾನ ಬಸ್ನಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಚಲಿಸುತ್ತಿರುವ ಬಸ್ನಲ್ಲಿ ಎಲ್ಲರೂ ಕುಳಿತಿರಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ಪ್ಯಾಸೇಜ್ನಲ್ಲಿ ನಡೆಯುವುದು ನಿಷೇಧಿಸಲಾಗಿದೆ. ಪ್ರಯಾಣದ ವೇಳೆ ಯಾವುದೇ ಸಹಾಯ ಬೇಕಾದಲ್ಲಿ ಡ್ರೈವರ್ಗೆ ತಿಳಿಸಿ. ನಿಮ್ಮ ಪ್ರಯಾಣ ಸುರಕ್ಷಿತವಾಗಿರಲಿ ಎಂದು ಆಶಿಸುತ್ತೇವೆ.